ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಇನ್ಫಾರ್ಮೇಟಿವ್ ಆದಂಥ ಒಂದು ಕಾನ್ಸೆಪ್ಟ್ ಅಂದರೆ ಬೈಲಿಂಗ್ವಲ್ ಸೆಕ್ಷನ್ನ ಇಯರ್ ಪ್ಲ್ಯಾನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಸೆಮಿಸ್ಟರ್ಗಳ ಇಯರ್ ಪ್ಲ್ಯಾನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಅಕಾಡೆಮಿಕ್ ಇಯರ್ 2026 ಆ್ಯಂಡ್ 27 ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸೀರಿಯಲ್ ನಂಬರ್ನ ಹಾಕಿದ್ದೀವಿ, ಮಂತ್, ಸಬ್ಜೆಕ್ಟ್, ಯೂನಿಟ್, ಪೀರಿಯಡ್ಸ್ ಅವೈಲೇಬಲ್, ಇವ್ಯಾಲ್ಯೂಯೇಷನ್ ಇದಿಷ್ಟು ಕೂಡ ಇರುವಂಥದ್ದು. ಇದು ಫಸ್ಟ್ ಸೆಮಿಸ್ಟರ್ ಆಗಿರುತ್ತೆ. ಸಬ್ಜೆಕ್ಟ್ ಕನ್ನಡ ಮಂತ್ ವೈಸ್ ಇರುವಂಥದ್ದು. ಮೇಯಲ್ಲಿ ಪ್ರಿಪರೇಟರಿ ವರ್ಕ್ ಆ್ಯಂಡ್ ಅಡ್ಮಿಷನ್, ಸ್ಕೂಲ್ ರೀಓಪನಿಂಗ್ ಇರುತ್ತೆ. ಜೂನಲ್ಲಿ ವಿದ್ಯಾಪ್ರವೇಶ್ ಫ್ರಮ್ 1st ಜೂನ್ ಟು 10th ಜುಲೈ. ಜುಲೈಯಲ್ಲಿ 2 ಲಿಟಲ್ ಹ್ಯಾಂಡ್ಸ್ ನೋಡ್ಬೋದು ನೀವು, ಇಂಗ್ಲೀಷ್ ಆಗಿರುತ್ತೆ. ದೆನ್ ಕನ್ನಡ, ಮ್ಯಾಥ್ಸ್, EVS ಈ ರೀತಿಯಾಗಿ 4 ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಹಾಗೆ ನೆಕ್ಸ್ಟ್ ಆಗಸ್ಟಿನ ಒಂದು ಇಯರ್ ಪ್ಲ್ಯಾನನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್ ಇದಿಷ್ಟು ಫಸ್ಟ್ ಸೆಮಿಸ್ಟರ್ ಆಯಿತು. ಈಗ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ನವೆಂಬರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಡಿಸೆಂಬರ್, ನೆಕ್ಸ್ಟ್ ಜನವರಿ, ಫೆಬ್ರವರಿ, ದೆನ್ ಮಾರ್ಚ್ ರಿವಿಷನ್, ಸಬ್ಮಿಟಿವ್ ಅಸೆಸ್ಮೆಂಟ್, ಸೆಕೆಂಡ್ ಏಪ್ರಿಲ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್. ಸೊ ಇದು ಫಸ್ಟ್ ಸ್ಟ್ಯಾಂಡರ್ಡ್ನ ಒಂದು ಇಯರ್ ಪ್ಲ್ಯಾನ್ ಆಯಿತು. ನೆಕ್ಸ್ಟ್ ನಾವು ನೋಡುವಂಥದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್ ಸೆಕ್ಷನ್ ಫಸ್ಟ್ ಸೆಮಿಸ್ಟರ್ನ ಒಂದು ಇಯರ್ ಪ್ಲ್ಯಾನ್. ಸೊ ಜಸ್ಟ್ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಎಷ್ಟು ಪೀರಿಯಡ್ ಹ್ಯಾಂಡಲ್ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇಯರ್ ಪ್ಲ್ಯಾನನ್ನು ಕರೆಕ್ಟಾಗಿ ಪ್ಲ್ಯಾನಿಂಗಲ್ಲಿ ನಾವೇನಾದರೂ ಮಾಡ್ತಾ ಹೋದರೆ ಯಾವುದೇ ರೀತಿಯ ಹೆಕ್ಟಿಕ್ ಆಗೋದಿಲ್ಲ ನಮಗೆ. ಆ ಮಂತಲ್ಲಿ ಎಷ್ಟು ಚಾಪ್ಟರ್ಸನ್ನು ನಾವು ಫಿನಿಷ್ ಮಾಡಬೇಕು ಅದನ್ನು ನಾವು ಮಾಡಿದರೆ ಆಯಿತು. ಅದರಲ್ಲಿ ಕೆಲವೊಮ್ಮೆ ಜಾಸ್ತಿ ಆಗ್ಬೋದು, ಕೆಲವೊಮ್ಮೆ ಕಡಿಮೆ ಆಗ್ಬೋದು. ಸೊ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಇದೆ ಅಂದಾಗ ಕಡಿಮೆ ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಮಂತಲ್ಲಿ ನಾವು ಫಿನಿಷ್ ಮಾಡ್ಕೊಳ್ಬೇಕು. ಸೆಮಿಸ್ಟರ್ 1ನಲ್ಲಿ ಏನೆಲ್ಲ ಕಂಪ್ಲೀಟ್ ಆಗಬೇಕು ಅದನ್ನು ನೀಟಾಗಿ ನಾವು ಕಂಪ್ಲೀಟ್ ಮಾಡೋದಕ್ಕೆ ನಾವು ಇಯರ್ ಪ್ಲ್ಯಾನನ್ನು ಫಾಲೋ ಅಪ್ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ಸೆಕೆಂಡ್ ಸೆಮಿಸ್ಟರ್ನ ಒಂದು ಇಯರ್ ಪ್ಲ್ಯಾನ್ ಆಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ನ ಒಂದು ಇಯರ್ ಪ್ಲ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಇಯರ್ ಪ್ಲ್ಯಾನನ್ನು ನೋಡೋದಾದರೆ ಇದು ಕೂಡ ಹಾಗೆಯೇ ಮಂತ್ ವೈಸ್ ಇರುವಂಥದ್ದು. ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟೀಸ್ ಫಾರ್ 30 days. ಓಕೆ, ಜುಲೈಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಯಾವ ಒಂದು ಲೆಸನನ್ನು ನಾವು ಫಿನಿಶ್ ಅಪ್ ಮಾಡ್ಕೋಬೇಕು. ಆಗಸ್ಟ್, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್. ಸೊ ಸಬ್ಮಿಟಿವ್ ಅಸೆಸ್ಮೆಂಟ್ ಅಕ್ಟೋಬರ್ ಅಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನವೆಂಬರಲ್ಲಿ ಮತ್ತೆ ಹಾಗೆಯೇ ರಿಪೀಟ್ CC ಆ್ಯಕ್ಟಿವಿಟೀಸ್ ಇರುತ್ತೆ. ಡಿಸೆಂಬರ್ ಆ್ಯಂಡ್ ಜನವರಿ, ಫೆಬ್ರವರಿ, ದೆನ್ ಮಾರ್ಚಲ್ಲಿ ರಿವಿಷನ್ ಆ್ಯಂಡ್ ಸಬ್ಮಿಟಿವ್ ಅಸೆಸ್ಮೆಂಟ್ ಟು ಏಪ್ರಿಲ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್. ನೆಕ್ಸ್ಟ್ ಒನ್ನನ್ನು ನಾವು ನೋಡೋದಾದರೆ ಫೋರ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರ್ನ ಒಂದು ಇಯರ್ ಪ್ಲ್ಯಾನ್ ಆಗಿರುತ್ತೆ. ಇದನ್ನು ಎಲ್ಲರೂ ಕೂಡ ಒಂದು ಕಾಪಿಯನ್ನು ತೆಗೆದು ನಮ್ಮ ಸ್ಕೂಲ್ಗಳಲ್ಲಿ ನಾವೇನಾದ್ರೂ ಇದನ್ನು ಇಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುವಂಥದ್ದು. ಕ್ಲಾಸ್ ವೈಸನ್ನು ನಾವು ತೆಗೆದು ನಾವು ಗೋಡೆಯಲ್ಲೇ ಹ್ಯಾಂಗ್ ಮಾಡ್ತೀವಿ. ಸೊ ಅದನ್ನು ಹ್ಯಾಂಗ್ ಮಾಡಿದಾಗ ನಮಗೆ ಆಗಾಗ ತೆಗೆದು ಯಾವ ಒಂದು ಸಬ್ಜೆಕ್ಟಲ್ಲಿ ಈ ಮಂತಲ್ಲಿ ನಾನು ಎಷ್ಟು ಆ್ಯಕ್ಟಿವಿಟೀಸನ್ನು ಮುಗಿಸ್ಬೇಕು, ಎಷ್ಟು ಚಾಪ್ಟರ್ಸನ್ನು ಮುಗಿಸ್ಬೇಕು, ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಇಯರ್ ಪ್ಲ್ಯಾನನ್ನು ಓಕೆ, ಇಲ್ಲಿ ನೋಡಿ ಫಿಫ್ತ್ ಸ್ಟ್ಯಾಂಡರ್ಡ್ ಇದು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್. ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರ್ನ ಒಂದು ಇಯರ್ ಪ್ಲ್ಯಾನನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಬರ್ಕೊಳ್ತೀವಿ, ಒಂದು ಫಾರ್ಮ್ಯಾಟ್ ಸಿಕ್ಕಿಲ್ಲ ಅಂತ ಹೇಳುವವರು ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಬೋದು. ಹಾಗೆಯೇ ಸೆಕೆಂಡ್ ಸೆಮಿಸ್ಟರ್ನ ಒಂದು ಇಯರ್ ಪ್ಲ್ಯಾನ್. ಓಕೆ, ಎಸ್. ಸೊ ಇದಿಷ್ಟು ಕೂಡ 1 to 5th ಸ್ಟ್ಯಾಂಡರ್ಡ್ ಇರುವಂತಹ ಒಂದು ಇಯರ್ ಪ್ಲ್ಯಾನ್ಸ್. ಸೊ ಇದಿಷ್ಟಾಗಿತ್ತು. ಸೊ
ನಿಮಗೆ ಇದು ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಒಂದು ಫಾರ್ಮ್ಯಾಟ್ ನಿಮಗೆ ಸಿಕ್ಕಿದರೆ ಇದನ್ನೇ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಪಾಸ್ ಮಾಡಿಬಿಟ್ಟು ನಿಮ್ಮ ಕ್ಲಾಸ್ ವೈಸಲ್ಲಿ ಏನಿದೆ ಬರ್ಕೊಳ್ಬೋದು. ಬರ್ಕೊಳ್ಳೋಷ್ಟು ಇದು ತುಂಬ ಈಸಿಯಾಗಿಯೂ ಕೂಡ ಇದೆ. ತುಂಬ ಲೆಂದಿಯಾಗಿ ಏನಿಲ್ಲ, ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಜಸ್ಟ್ ಅಲ್ಲಿ ಲೆಸನ್ ನೇಮ್ಸ್, ಪೀರಿಯಡ್ ಎಷ್ಟು ಸಣ್ಣ ಸಣ್ಣ ಕಾಲಮ್ಸಲ್ಲಿ ಈಸಿಯಾಗಿದೆ. ಇದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಫ್ರೆಂಡ್ಸ್. ಇದು ನಮ್ಮ ಹೋಲ್ ಇಯರ್ಗೆ ಸಪೋರ್ಟಿವ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದಾಗಿತ್ತು ಒಂದು ಚಿಕ್ಕದಾದಂಥ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂಥದ್ದು. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವ್ರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.